ನಿನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಧ್ಯಮಗಳ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಬಳ್ಳಾರಿ ವಿಚಾರದಲ್ಲಿ ಏನು ಒಬ್ಬ ಕ್ರಿಮಿನಲ್ ಶಾಸಕ ನಾರಾ ಭರತ್ ರೆಡ್ಡಿ 5-6 ಸಾವಿರ ಜನಗಳನ್ನ ಹಾಕ್ಕೊಂಡ್ಬಿಟ್ಟು ನಮ್ಮ ಮನೆ ಮೇಲೆ ಬಂದು ಪೆಟ್ರೋಲ್ ಬಾಂಬ್ಗಳನ್ನು ಎಸೆಯೋದ್ರ ಮೂಲಕ ಗನ್ ಫೈರಿಂಗ್ಗಳನ್ನ ಮಾಡೋದ್ರ ಮೂಲಕ ಒಬ್ಬ ಅಮಾಯಕ ಸತ್ತೋಗಿರುವಂಥ ಒಂದು ಈ ವಿಷಯದಲ್ಲಿ ನನ್ನ ಮೇಲೆ ಮಾಡಿರುವಂಥ ಕೊಲೆ ಯತ್ನದ ವಿಚಾರದಲ್ಲಿ CBI ಎಂಕ್ವೈರಿ ಆಗಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಆ ಒಂದು ಡಿಮ್ಯಾಂಡನ್ನು ನಿನ್ನೆ ನಡೆದಂಥ ಬಳ್ಳಾರಿ ಪ್ರತಿಭಟನಾ ರ್ಯಾಲಿಯಲ್ಲಿ CBI ಎಂಕ್ವೈರಿಗೆ ನಾವು ಡಿಮ್ಯಾಂಡ್ ಮಾಡಿದ್ದನ್ನು ಅವರು ಅದಕ್ಕೆ ಉತ್ತರ ಕೊಡ್ತಾ ಒಂದು ಮಾತನ್ನು ಹೇಳಿದರು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಇರುವಂಥ ಸಂದರ್ಭದಲ್ಲಿ ಸುಮಾರು 7 ಪ್ರಕರಣಗಳನ್ನ ನಾನು CBIಗೆ ಕೊಟ್ಟಿದ್ದೇನೆ. BJP ಪಕ್ಷದವರು ಒಂದು ಕೇಸಾದರೂ ಕೂಡ CBI ಎಂಕ್ವೈರಿಗೆ ಕೊಟ್ಟಿದ್ದಾರೆ ಅನ್ನೋಂಥ ಒಂದು ಮಾತನ್ನು ಅವರು ಹೇಳ್ತಾ ಬಂದರು. ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಎಷ್ಟು CBI ಕೇಸ್ಗಳನ್ನ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಎಷ್ಟು CBIಗೆ ಅವರು ವಹಿಸಿದ್ದಾರೆ ಅನ್ನೋ ಪ್ರಶ್ನೆಗಿಂತ ಕೂಡ ಸಿದ್ದರಾಮಯ್ಯ ಅವರಲ್ಲಿ ಒಂದು ಪ್ರಾಮಾಣಿಕತೆ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾನೂನು ರಕ್ಷಣೆ ಮಾಡೋದಕ್ಕೆ ನಾನು ನಿಜವಾಗ್ಲೂ ಕೂಡ ಕಂಕಣಬದ್ಧನಾಗಿದ್ದೀನಿ ಅಂತೇಳಿ ತೋರಿಸೋದಕ್ಕೆ 7 ಪ್ರಕರಣಗಳನ್ನ ನೀವು CBIಗೆ ಕೊಟ್ಟಿರುವಂಥ ಮಹಾನುಭಾವ ಈ ಪ್ರಕರಣವನ್ನು CBI ಎಂಕ್ವೈರಿ ಕೊಡೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದೀರಿ ಅಂದರೆ ನಿಮಗೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿದೆ ನಿಮ್ಮ ಶಾಸಕನೇ ಕೊಲೆ ಮಾಡಿಸಿದ್ದಾನೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಮುಜುಗರ ಆಗಿದೆ. ಕೇವಲ 3 ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡೋದ್ರ ಮೂಲಕ CIDಗೆ ಕೊಡೋದ್ರ ಮೂಲಕ ಇದನ್ನು ಕಂಪ್ಲೀಟ್ ಜನರು ಮರೆಯೋಂಗೆ ಮಾಡಬೇಕು, ಶಾಸಕರನ್ನ ಬಂಧನ ಮಾಡಬಾರ್ದು ಅನ್ನೋಂಥ ನಿಮ್ಮ ಒಂದು ಕೆಟ್ಟ ಯೋಚನೆ ಇವತ್ತು ಇದರಿಂದ ಬಹಿರಂಗ ಆಗ್ತಾ ಇದೆ. ನೀವು ನಿಮ್ಮ ಶಾಸಕ ನಿಮ್ಮ ಅಧಿಕಾರಾವಧಿಯಲ್ಲಿ ನಿಷ್ಪಕ್ಷಪಾತವಾಗಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತಂದರೆ ನಾನು 7 ಪ್ರಕರಣಗಳನ್ನ CBIಗೆ ವಹಿಸಿದ್ದೀನಿ ಅಂತೇಳಿ ನೀವು ಎದೆ ತಟ್ಕೊಳ್ಳುವಂಥ ಸಿದ್ದರಾಮಯ್ಯನವರು ಈ ಪ್ರಕರಣವನ್ನು ಕೂಡ ನೀವು CBI ಕೊಡೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದೀರಿ ಅನ್ನೋದನ್ನು ಇಡೀ ರಾಜ್ಯದ ಜನರಿಗೆ ನೀವು ಇವತ್ತು ತಿಳಿಸಬೇಕಾಗಿದೆ. ಅದನ್ನು ಬಿಟ್ಟು ದಿಕ್ ತಪ್ಪಿಸುವಂಥ ರೀತಿಯಲ್ಲಿ ವಿಷಯಾಂತರ ಮಾಡುವಂಥ ಪ್ರಯತ್ನ, ಮಾತಿಗೆ ಗಣಿಗಾರಿಕೆ, ಪಾದಯಾತ್ರೆ, ನಾನು ಮಾಡಿದ್ದ ಉದ್ದೇಶ ಬೇರೆ, ಇವತ್ತು ಅವರು ಹೊಟ್ಟೆ ಕಿಚ್ಚಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಇವತ್ತು ನನ್ನ ಮಾಧ್ಯಮ ಸ್ನೇಹಿತರ ಮೂಲಕ ಕರ್ನಾಟಕ ರಾಜ್ಯದ ಜನರಿಗೆ ನಾನು ಹೇಳಬಯಸೋದೇನು ಅಂದರೆ, ಶ್ರೀರಾಮುಲು ಪಾದಯಾತ್ರೆ ಮಾಡಬೇಕಂತೇಳಿ ಬಯಸಿರುವಂಥ ಒಂದು ವಿಷಯ ಏನು ಅಂತಂದರೆ, ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಒಬ್ಬ ಅಮಾಯಕ, ಶಿವಮೊಗ್ಗದಲ್ಲಿ ಒಬ್ಬ ಸರ್ಕಾರಿ ನೌಕರಿ ಕೆಲಸ ಮಾಡೋ ಒಬ್ಬ ಅಮಾಯಕ ಪ್ರಾಣ ಕಳೆದುಕೊಂಡ. ಅದೇ ಒಂದು ವಾಲ್ಮೀಕಿ ಬ್ಯಾನರ್ ಹೆಸರಲ್ಲಿ ಜನಾರ್ದನ್ ರೆಡ್ಡಿನ ಕೊಲೆ ಮಾಡೋ ಪ್ರಯತ್ನ ನೀವು ಮಾಡ್ತೀರಿ. ಅದೇ ವಾಲ್ಮೀಕಿ ಬ್ಯಾನರ್ ಹೆಸರಲ್ಲಿ ಒಬ್ಬ ಶಾಸಕ ರಾತ್ರಿ 9 ಗಂಟೆಗೆ 5-6 ಸಾವಿರ ಜನರನ್ನು ಕರ್ಕೊಂಡು ಬಂದು ಮನೆ ಮೇಲೆ ಫೈರಿಂಗ್ ಮಾಡಿ ಪೆಟ್ರೋಲ್ ಬಾಂಬ್ಗಳನ್ನು ಎಸೆಯೋದ್ರ ಮೂಲಕ ಅವರ ಕಾರ್ಯಕರ್ತರನ್ನೇ ಅವರ ಪ್ರೈವೇಟ್ ಗನ್ಮ್ಯಾನ್ಗಳ ಮೂಲಕ ಸಾಯಿಸಿ ಅದನ್ನು ನಮ್ಮ ಮೇಲೆ ಹಾಕಿ ಇಡೀ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕಂತೇಳಿ ಮಾಡಿರುವಂಥ ಒಂದು ವಿಚಾರದಲ್ಲಿ ವಾಲ್ಮೀಕಿ ಹೆಸರಲ್ಲಿ ಇನ್ನೆಷ್ಟು ಅಮಾಯಕರ ಪ್ರಾಣ ನೀವು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ ಅನ್ನೋವಂಥ ಒಂದು ವಿಚಾರದಲ್ಲಿ ಶ್ರೀರಾಮುಲು ಅವರು ಇವತ್ತು ಆ ಜನಾಂಗದ ಒಬ್ಬ ದೊಡ್ಡ ನಾಯಕನಾಗಿ ಈ ರಾಜ್ಯದಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂಥ ಒಂದು ಬಯಕೆ ಅವರಲ್ಲಿ ಇದ್ದಿದ್ದು. ಅಷ್ಟೇ ಆಗಲಿ ಸಿದ್ದರಾಮಯ್ಯನವರೇ ಹೊಟ್ಟೆ ಕಿಚ್ಚಿಂದ ಪಾದಯಾತ್ರೆ ಮಾಡಬೇಕನ್ನುವಂಥ ಒಂದು ಯಾವತ್ತೂ ಆ ಒಂದು ಯೋಚನೆ ಅಲ್ಲ, ಒಂದು ಒಳ್ಳೆಯ ಯೋಚನೆಯಿಂದ ಸಾಕ್ಷಾತ್ತು ಆ ರಾಮಾಯಣ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ವಾಲ್ಮೀಕಿ ಒಂದು ರಾಮಾಯಣದ ಮೂಲಕ ಜಗತ್ತಿಗೆ ಪರಿಚಯ ಮಾಡಿರುವಂಥ ಆ ವಾಲ್ಮೀಕಿ ಮಹರ್ಷಿಗಳ ಹೆಸರನ್ನು ಹೇಳಿಕೊಂಡು ಆ ಜನಾಂಗಕ್ಕೆ ನೀವು ಮಾಡಿದ್ದು ಏನೂ ಇಲ್ಲ. ಆದರೆ ವಾಲ್ಮೀಕಿ ಹೆಸರಲ್ಲಿ ಇನ್ನೆಷ್ಟು ಮಂದಿ ಕೊಲೆ ಮಾಡ್ತೀರಿ, ಇನ್ನೆಷ್ಟು ಮಂದಿ ಪ್ರಾಣ ತೆಗಿತೀರಿ ಅಂತೇಳಿ ಆ ಒಂದು ಉದ್ದೇಶದಿಂದನೇ ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದನ್ನು, ಪಕ್ಷದ ದೃಷ್ಟಿಗೆ ತಗೊಂಡು ಬಂದಿದ್ದನ್ನು ಇವತ್ತು ಮಾಧ್ಯಮಗಳ ಮೂಲಕ ಸಿದ್ದರಾಮಯ್ಯವರ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಇವತ್ತು ಈ ಮಾಧ್ಯಮಗೋಷ್ಠಿಯನ್ನು ಮಾಡಿರುವಂಥದ್ದು. ಪೋಕ್ಸೋ ಪ್ರಕರಣದಲ್ಲಿ ಬಾಲಕಿ ಹೆಸರು ಮತ್ತು ಜಾತಿಯನ್ನು
ಬಹಿರಂಗವಾಗಿ ರಾಮುಲು ಅವರು ಹೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.